ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಮದ್ದಿನ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ನಮ್ಮಲ್ಲಿ ಇದನ್ನ ಸಾಮಾನ್ಯವಾಗಿ ಬಾಣಂತಿಯರಿಗೆ ಮಾಡಿಕೊಡ್ತೇವೆ. ಇದನ್ನ ಬಾಣಂತಿಯರು ಮಾತ್ರ ತಿನ್ಬೇಕು ಅಂತ ಏನಿಲ್ಲ. ಶೀತ ಕಫ ಎಲ್ಲ ಇದ್ದಾಗ ಬೇರೆಯವರು ಕೂಡ ಸೇವಿಸಬಹುದು. ತುಂಬಾನೇ ರುಚಿಕರವಾಗಿರ್ತದೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಶುಂಠಿಯನ್ನ ತಗೊಂಡಿದ್ದೇನೆ. 100 ಗ್ರಾಂ ಆಗುವಷ್ಟಿದೆ. ಅದರ ಮೇಲ್ಗಡೆಯ ಸಿಪ್ಪೆಯನ್ನೆಲ್ಲ ತೆಗೆದು ಚೆನ್ನಾಗಿ ತೊಳ್ಕೊಂಡು ರೌಂಡ್ ರೌಂಡ್ ಆಗಿ ಈ ರೀತಿ ಕಟ್ ಮಾಡಿದ್ದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೇನೆ. ಇದನ್ನ ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿ ನುಣ್ಣಗೆ ರುಬ್ಕೊಂಡು ತಂದಿದ್ದೇನೆ. ಇದರ ರಸವನ್ನ ಹಿಂಡ್ಕೊಳ್ತೇನೆ. ಕೆಲವೊಮ್ಮೆ ಶುಂಠಿ ತುಂಬಾ ಬಲ್ತಿದ್ರೆ ಅದರಲ್ಲಿ ಸ್ವಲ್ಪ ಕೂದಲು ರೀತಿಯಲ್ಲಿ ಕಸಕಸ ಇರ್ತದೆ. ಅಂಥದ್ದಾದ್ರೆ ಅದರ ಏನು ಜೊಕ್ಟಿ ಅಂತ ಹೇಳ್ತೇವೆ ಅದನ್ನ ಬಳಸುದು ಬೇಡ. ಅದರಲ್ಲಿ ಏನು ಕಸಕಸ ಇಲ್ಲ ಅಂತಿದ್ರೆ ಇದನ್ನ ನಾವು ಬಳಸ್ಬೋದು. ರಸವನ್ನ ಹಿಂಡಿಟ್ಕೊಂಡು ನಂತರ ಬಾಣಲೆಯನ್ನ ಬಿಸಿಗಿಟ್ಕೊಂಡಿದ್ದೇನೆ. ಈಗ ಅದರಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ. ಫ್ರೆಶ್ ಆದ ಮನೆಯ ತುಪ್ಪ ಆದ್ರೆ ತುಂಬಾನೇ ಒಳ್ಳೆಯದು. ಅಂಗಡಿಯ ತುಪ್ಪದಲ್ಲಿ ಎಷ್ಟು ಒಳ್ಳೆಯ ಅಂಶ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಳ್ಳಿಯಲ್ಲಿ ಸಿಗುವಂತಹ ತುಪ್ಪವನ್ನ ಬಳಸಿ ಮದ್ದನ್ನೆಲ್ಲ ಮಾಡುವಾಗ ತುಂಬಾನೇ ಚೆನ್ನಾಗಿ ಆಗ್ತದೆ. ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದ್ದೇನೆ. ನಾನಿಲ್ಲಿ ದೊಡ್ಡ ಗಾತ್ರದ 2 ಈರುಳ್ಳಿಯನ್ನ ಬಳಸಿದ್ದೇನೆ. ಗ್ರಾಮ್ ಲೆಕ್ಕದಲ್ಲಿ ಹೇಳುವುದಾದ್ರೆ 250 ಗ್ರಾಂ ಆಗುವಷ್ಟು ಈರುಳ್ಳಿಯನ್ನ ನಾನಿಲ್ಲಿ ಬಳಸಿದ್ದೇನೆ. ತುಪ್ಪದಲ್ಲಿ ಈರುಳ್ಳಿಯನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿ ಎಲ್ಲ ಬೆಂದ್ ಬರ್ತದೆ ತುಪ್ಪದಲ್ಲಿ. ಈ ರೀತಿ ನೋಡಿ ಬಣ್ಣ ಎಲ್ಲ ಬದಲಾಗಿದೆ ಈಗ. ಈಗ ಇದಕ್ಕೆ ನಾನು ಹಿಂಡಿರುವಂತಹ ಈ ಶುಂಠಿ ಏನಿದೆ ಅದನ್ನ ಹಾಕೊಂಡಿದ್ದೇನೆ. ಅದರಲ್ಲಿ ತುಂಬಾ ಕಸ ಇತ್ತು ಅಂದ್ರೆ ಅದನ್ನ ತೆಗೆದು ಹಾಕಿ ಬಳಸುದು ಬೇಡ. ರಸವನ್ನ ಮಾತ್ರ ಬಳಸಿ. ಇದರಲ್ಲಿ ತುಂಬಾ ಕಸ ಏನು ಇರಲಿಲ್ಲ. ಹಾಗಾಗಿ ನಾನು ಇದನ್ನ ಈರುಳ್ಳಿಯ ಜೊತೆಗೆ ಸೇರಿಸ್ಕೊಂಡಿದ್ದೇನೆ. ನಂತರ ಹಿಂಡಿಟ್ಟಿರುವಂತಹ ಶುಂಠಿಯ ರಸವನ್ನ ಹಾಕೊಳ್ತಾ ಇದ್ದೇನೆ. ಶುಂಠಿಯ ರಸವನ್ನ ಸಪರೇಟ್ ಮಾಡೋದು ಯಾಕಂದ್ರೆ ಇಲ್ಲಿ ನೋಡಿ ಅದು ಸ್ವಲ್ಪ ಹೊತ್ತು ಹಾಗೆ ಇಟ್ಟಾಗ ಅದರಲ್ಲಿ ಸುಣ್ಣದಂತಹ ಅಂಶ ಕೆಳಗಡೆ ನಿಂತಿರ್ತದೆ. ಅದನ್ನ ಬಳಸುದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೆ. ಹಾಗಾಗಿ ಅದನ್ನ ಈ ರೀತಿ ರಸವನ್ನ ಹಿಂಡಿಟ್ಟು ಆ ಸುಣ್ಣದ ಅಂಶವನ್ನ ತೆಗೆದು ಹಾಕಿ ನಾವು ಮದ್ದನ್ನ ಮಾಡ್ಲಿಕ್ಕೆ ಬಳಸಬೇಕು. ಶುಂಠಿ ಕಿಟ್ಟ ಅಂತ ಕೂಡ ಅದನ್ನ ಹೇಳ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೆ. ಹಾಕಿ ಈರುಳ್ಳಿಯ ಜೊತೆಗೆ ಅದನ್ನ ಕುದಿಸ್ಕೊಳ್ತೇನೆ. ಸ್ವಲ್ಪ ಹೊತ್ತು ಕುದಿ ಬಂದ ನಂತರ ಇದಕ್ಕೆ ಒಂದು 2-3 ಟೇಬಲ್ ಚಮಚ ಆಗುವಷ್ಟು ಕಲ್ಲು ಸಕ್ಕರೆ ಇದೆ ಅದನ್ನ ಹಾಕೊಳ್ತಾ ಇದ್ದೇನೆ. ಕಲ್ಲು ಸಕ್ಕರೆ ಇಲ್ಲ ಅಂದ್ರೆ ಬೆಲ್ಲದಲ್ಲಿ ಕೂಡ ಮಾಡ್ಕೊಳ್ಬಹುದು. ನಾನು ಸ್ವಲ್ಪ ಕಲ್ಲು ಸಕ್ಕರೆ ಇತ್ತು ಅದನ್ನು ಖಾಲಿ ಮಾಡಬೇಕಾಗಿತ್ತು ಹಾಗಾಗಿ ಹಾಕೊಂಡಿದ್ದೇನೆ. ನಂತರ ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಸಾಮಾನ್ಯವಾಗಿ 200 ಗ್ರಾಂ ಆಗುವಷ್ಟು ಬೆಲ್ಲ, ಕಲ್ಲು ಸಕ್ಕರೆ ಎರಡನ್ನೂ ಸೇರಿಸೋದಾದ್ರೆ 200 ಗ್ರಾಂ ಆಗುವಷ್ಟು ಸೇರಿಸ್ಕೊಳ್ಳಿ. ಶುಂಠಿಯ ಖಾರದ ಮೇಲೆ ಬೆಲ್ಲದ ಪ್ರಮಾಣವನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ. ನಾನಿಲ್ಲಿ ಡಬ್ಬಿ ಬೆಲ್ಲ ಅಂತ ಹೇಳ್ತೇವೆ ನಮ್ಮೂರಲ್ಲಿ, ಆರ್ಗ್ಯಾನಿಕ್ ಬೆಲ್ಲವನ್ನ ಬಳಸಿದ್ದೇನೆ. ಈ ರೀತಿ ಮದ್ದನ್ನೆಲ್ಲ ಮಾಡಿದಾಗ ಆದಷ್ಟು ಈ ರೀತಿ ಆರ್ಗ್ಯಾನಿಕ್ ಆಗಿರುವ ಎಲ್ಲ ವಸ್ತುಗಳನ್ನ ಉಪಯೋಗಿಸುವುದು ಒಳ್ಳೆಯದು ಅಂತ. ನಂತರ ಸ್ವಲ್ಪ ದ್ರಾಕ್ಷಿಯನ್ನ ಹಾಕೊಂಡಿದ್ದೇನೆ. ಇದು ಆಪ್ಷನಲ್, ತಿನ್ಲಿಕ್ಕೆ ರುಚಿ ಆಗ್ತದೆ ಅಂತ ಹಾಕಿರೋದಷ್ಟೇ. ಬೇಕಾದ್ರೆ ಹಾಕ್ಬೋದು, ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಮತ್ತೆ ಸ್ವಲ್ಪ 1 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನ ಹಾಕಿ ಚೆನ್ನಾಗಿ ಕುದಿ ಬರ್ಸ್ಕೊಂಡಿದ್ದೇನೆ. ನೋಡಿ ಪಾಕ ಬರ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಇದನ್ನ ಗಟ್ಟಿಯಾಗೋ ತನಕ ಕುದಿಸ್ಕೊಳ್ತೇನೆ. ತುಂಬಾ ಗಟ್ಟಿಯಾಗೋ ತನಕ ಬೇಡ. ನೀರಿನ ಪಸೆ ಎಲ್ಲ ಆರಿ ಚೆನ್ನಾಗಿ ಪಾಕ ಬರುವ ತನಕ ಕುದಿಸ್ಕೊಂಡ್ರೆ ಆಯ್ತು. ಇಷ್ಟು ಗಟ್ಟಿಯಾಗಿದೆ. ಇದು ತಣ್ಣಗಾದ ನಂತರ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತದೆ. ತುಂಬಾನೇ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ರುಚಿ ರುಚಿಯಾದಂತಹ ಬಾಣಂತಿಯ ಮದ್ದು ರೆಡಿ ಆಯಿತು. ಖಂಡಿತ ಈ ವಿಡಿಯೋವನ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಮಲ್ಲಿ ಯಾರಿಗಾದ್ರೂ ಉಪಯೋಗ ಆಗ್ಬೋದು. ಅಥವಾ ನಿಮ್ಮ ಪರಿಚಯದವರಿಗೆ ಈ ಒಂದು ರೆಸಿಪಿ ಬೇಕು ಅಂದ್ರೆ ಅವರಿಗೂ ಕೂಡ ಶೇರ್ ಮಾಡಿ. ಬಾಣಂತಿಯರಿಗೆ ನೀವು ಈ ಮದ್ದನ್ನು ಕೊಡೋದಾದ್ರೆ 40 ದಿವಸದ ನಂತರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ರಿಂದ 1.5 ಟೇಬಲ್ ಚಮಚ ಆಗುವಷ್ಟು ತಗೊಳ್ಬೇಕು. ಬೇರೆಯವರಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಶೀತ ಕಫಕ್ಕೆ ಅನುಗುಣವಾಗಿ ತಗೊಳ್ಬಹುದು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೈಪ್ ಅನ್ನ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಉಳಿದ ವಿಡಿಯೋಗಳನ್ನು ನೋಡಿ. ಈಗಾಗಲೇ ಹಲವಾರು ಬಾಣಂತಿಯ ರೆಸಿಪಿಗಳನ್ನ ಶೇರ್ ಮಾಡಿದ್ದೇನೆ. ಅವನ್ನು ಕೂಡ ನೀವು ನೋಡ್ಕೊಂಡು ಮನೆಯಲ್ಲಿ ನಿಮ್ಮ ಮನೆಯ ಬಾಣಂತಿಯರಿಗೆ ಮಾಡಿಕೊಡ್ಬೋದು. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.